ದಸರಾ ಉದ್ಘಾಟಕರಾಗಿ ಬಾನು ಮುಷ್ತಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಡೆಗೆ ಚಾಮರಾಜನಗರದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿಂದೂ ಪರ ಹಾಗೂ ಕನ್ನಡ ಪರ ಹೋರಾಟಗಾರರು ಕಿಡಿಕಾರಿದ್ದಾರೆ. ಕನ್ನಡ ಬಾವುಟ, ಅರಿಶಿಣ ಕುಂಕುಮದ ಬಗ್ಗೆ ಉಡಾಫೆ ಮಾತು, ನಮ್ಮ ಭಾಷೆ ಮೇಲೆ ಅಭಿಮಾನ ಇಲ್ಲದವರ ಆಯ್ಕೆ ಬೇಡ, ನಮ್ಮ ಕನ್ನಡ ಬಾವುಟದ ಬಗ್ಗೆ ನಾಲಿಗೆ ಹರಿಬಿಟ್ಟವರವರು ಎಂಥವರಿಗೆ ನಾಡ ಹಬ್ಬ ಉದ್ಘಾಟಕರಾಗಿ ಆಯ್ಕೆ ಮಾಡಿದ್ದು ದುರಂತ. ಬಾನು ಮುಸ್ಲಿಂ ಸಮುದಾಯದವರೆಂದು ವಿರೋಧವಿಲ್ಲ. ಈ ಹಿಂದೆ ನಿಸಾರ್ ಅಹಮದ್ ದಸರಾ ಉದ್ಘಾಟಿಸಿದ್ರು, ಆಗ ನಾವು ಮೆಚ್ಚುಗೆ ವ್ಯಕ್ತಪಡಿಸಿದ್ವಿ. ಆದರೆ ನಿಸಾರ್ ಅಹಮದ್ ಮುಸಲ್ಮಾನರಾಗಿದ್ರು ಕೂಡ ರಾಜ್ಯ ಹಾಗೂ ಕನ್ನಡ ಭಾಷೆ ಮೇಲೆ ಅಭಿಮಾನವಿತ್ತು ಅಂತ ಈ ವೇಳೆ ಕಿಡಿಕಾರಿದ್ದಾರೆ. ಹೆಂಗೆ ಅಂತಂದರೆ ಒಂದಲ್ಲ ಒಂದು ವಿವಾದಗಳನ್ನ ಸೃಷ್ಟಿ ಮಾಡೋದು ಈ ಸರ್ಕಾರದ ಕೆಲಸ. ಇದು ಒಂದಲ್ಲ ಒಂದು ವಿವಾದ ಸೃಷ್ಟಿ ಮಾಡೋದು, ಜನಗಳ ಮಧ್ಯೆ ದ್ವೇಷ ಉಂಟು ಮಾಡೋದು, ಅದರಲ್ಲಿ ಅವರು ರಾಜಕೀಯ ಮಾಡೋದು, ಇದನ್ನು ಈ ಸರ್ಕಾರ ಒಂದು ಕರಾತಲಮುಖ ಮಾಡ್ಕೊಂಬಿಟ್ಟಿದೆ. ಅದೇ ಒಂದು ಹೆಜ್ಜೆ, ಅದೇ ಥರ ಈ ಒಂದು ವಿಚಾರ ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆಗೆ ಕರೆದಿರ್ತಕ್ಕಂಥದ್ದು. ಅವರು ಒಬ್ಬರು ಸಾಹಿತಿಗಳು, ಅವ್ರಿಗೆ ಬೂಕರ್ ಪ್ರಶಸ್ತಿ ಬಂದಿದೆ, ಅದು ಒಂದು ಭಾಗ. ಜೊತೆಗೆ ಅವರು ಭುವನೇಶ್ವರಿಯ ಬಗ್ಗೆ ಅರಿಶಿಣ ಕುಂಕುಮ ಆ ಒಂದು ಸೀರೆ ಉಡಿಸಿದಿರಿ, ಅದನ್ನು ಜನಗಳ ಕೈಗೆ ಸಿಗದಂಗೆ ಮಾಡಿದಿರಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಅರಿಶಿಣ ಕುಂಕುಮ ಅಂತಂದ್ರೇನು? ಅದು ಮಹಿಳೆಯರ ಸೌಭಾಗ್ಯ. ಅದು ಅರಿಶಿಣ ಕುಂಕುಮ ಶಾಂತಿ, ಸೌಹಾರ್ದತೆ, ಭಾತೃತ್ವ, ಭಾವೈಕ್ಯತೆ, ಇದರ ಸಂಕೇತ. ಅದು ಇವತ್ತಿಂದಲ್ಲ, ಹೆಣ್ಣಿಗೆ ಬಹುಶಃ ಉಡ್ತಾನೆ ಅರಿಶಿಣ ಕುಂಕುಮ ಅಂತಕ್ಕಂಥದ್ದು ಬರುತ್ತೆ. ಜೊತೆಗೆ ಇವತ್ತು ನಮ್ಮ ಕನ್ನಡ ಬಾವುಟ ಯಾವುದಿದೆ? ಹಳದಿ ಮತ್ತು ಕೆಂಪು. ಅಂದರೆ ಅದು ಯಾವನ್ನೆಲ್ಲ ಬಂತು? ಅರಿಶಿಣ ಕುಂಕುಮದ ಉದ್ದೇಶದಲ್ಲೇ ಕನ್ನಡ ಬಾವುಟ ಬಂತು. ಈಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ದೊಡ್ಡ ಒಂದು ಸಮ್ಮೇಳನದಲ್ಲಿ ಸ್ಪಷ್ಟವಾಗಿ ತಾಯಿ ಭುವನೇಶ್ವರಿಯನ್ನು ಖಂಡಿಸಿದಿರ್ತಕ್ಕಂಥದ್ದು. ಏನು ಕನ್ನಡದ ಬಾವುಟ ನಮ್ಮೆಲ್ಲರ ಶ್ರದ್ಧೆಯ ಕೇಂದ್ರ, ಅದನ್ನು ಅವರು ಕುಂಕುಮ ಅರಿಶಿಣಗಳಿಗೆ ಹೋಲಿಸಿ ಅವುಗಳನ್ನು ಟೀಕೆ ಮಾಡಿರ್ತಕ್ಕಂಥದ್ದು. ಧರ್ಮದ ನಿಷ್ಠೆ ಇವತ್ತು ಏನು ದಸರಾ ಅನ್ನುವಂಥದ್ದಿದೆ, ಅದು ಹಿಂದೂಗಳ ಭಾವನೆಗಳು ಮತ್ತು ಅದರ ಕೇಂದ್ರೀಕೃತವಾದಂಥ ಧಾರ್ಮಿಕವಾದಂತಹ ಒಂದು ಕಾರ್ಯಕ್ರಮ. ಇದು ಯಾವುದೇ ಕಾರಣಕ್ಕೂ ಒಂದು ಸಾಮಾಜಿಕ ಯಾವುದೋ ಒಂದು ಕಾರ್ಯಕ್ರಮ ಅಲ್ಲ. ಇದು ಪ್ಯೂರ್ಲಿ ಧರ್ಮ ಆಚಾರ, ಹಿಂದೂ ಧರ್ಮದ ಒಂದು